ವಯಸ್ಸಲ್ಲಿ ಮದುವೆ ಆಗಿದ್ದೀರಲ್ಲ, ಅದು ನನ್ನ ಮದುವೆ ದಿನನೇ. ಯಾಕೆ ಹೀಗೆ ಮಾಡಿದ್ರಿ ಹೇಳಿ? ಯಾರು ಇವರು? ಇವರೇ ತುಳಸಿಯವರು. ಪ್ಲೀಸ್ ನೀವೆಲ್ಲರೂ ಆಚೆ ವೇಟ್ ಮಾಡಿ. ನೀನ್ ಯಾಕೆ ಸುಮ್ಮನಿದ್ಯಾ ಬ್ರೋ? ಮೊಮ್ಮಕ್ಳು ನಡೆಸೋ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಯಾಕೆ ಸುಮ್ಮನಿದ್ಯಾ ನೀನು? ನಿನ್ನೆ ಇದೇ ತುಳಸಿ ಬಗ್ಗೆ ಮಾತಾಡಿದಕ್ಕೆ ನನ್ನ ಮೇಲೆ ಕೈ ಮಾಡಿದ್ದಾರೆ. ಇವರ ಬಗ್ಗೆ ಯಾರು ಏನಂದ್ರು ಸಹಿಸಲ್ಲ ಅಂತಂದ್ರು. ಇಂಟರ್ವ್ಯೂ ಅಲ್ಲಿ ನನ್ನ ಬಗ್ಗೆ ಇವ್ರಿಗೆ ಬರೀ ಸ್ನೇಹ ಮಾತ್ರ ಇರೋದು ಅಂದ್ರು. ಇವಾಗ ಇದಕ್ಕೇನಂತಾರೆ? ಅಪ್ಪಾಗ ಅವ್ರಿಗಂತೂ ನನ್ನ ಮೇಲೆ ಕಾಳಜಿ ಇಲ್ಲ. ಅಣ್ಣ ದಿನಗೂನು ಅಂದ್ರೆ ಇವನ್ ಮಾಧವ್ ಅವ್ರ ದೊಡ್ಡ ಮಗನ? ಅಂದರೆ ಇವ್ರು ನನ್ನ ಜೊತೆ ಸ್ನೇಹ ಮಾಡಿದ್ದು ಈ ವಿಷಯಕ್ಕ? ನಾನು ಯಾರು ಅನ್ನೋದು ಇವ್ರಿಗೆ ಮೊದಲೇ ಗೊತ್ತಿತ್ತ? ಇಷ್ಟು ಸುಲಭವಾಗಿ ನಾನು ಮೋಸ ಹೋದ್ನ? ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿದ್ದಮ್ಮ ಮದ್ವೆ ಆದ್ಮೇಲೆ ಸಿಕ್ಕಿದ್ರು ಅಂತ ಖುಷಿ ಪಟ್ಟಿದ್ದೆ. ಆದ್ರೆ ಇನ್ ಮುಂದೆ ಈ ಮನೇಲಿ ನೀವಿರಲ್ಲ ಅನ್ನೋದನ್ನ ನನ್ ಕೈಲಿ ಅರ್ಗಿಸ್ಕೊಳಕ್ ಆಗ್ತಿಲ್ಲಮ್ಮ. ಮಾಧವ್ ಸರ್ ಜೊತೆ ನೀವು ಖುಷಿಯಾಗಿರ್ತೀರ ಅಂತ ಸಮಾಧಾನ ಆದ್ರೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತಮ್ಮ. ಇಷ್ಟು ದಿನನಾದ್ರೂ ನಿಮ್ ಜೊತೆ ಇರೋದಕ್ಕೆ ಆ ದೇವ್ರು ನನಗೆ ಅವಕಾಶ ಮಾಡಿಕೊಟ್ನಲ್ಲ, ಅದೇ ನನ್ನ ಅದೃಷ್ಟ ಅನ್ಕೊಳ್ತೀನಿ. ಒಂದು ಮನೆನ, ಒಂದು ಸಂಬಂಧನ ಹೇಗ್ ಸಂಭಾಳಿಸ್ಬೇಕು ಅನ್ನೋದನ್ನ ಇಷ್ಟು ದಿನದಲ್ಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರ. ಅದನ್ನ ನಾನು ಯಾವತ್ತೂ ಮರೆಯಲ್ಲಮ್ಮ.
ಸಮರ್ ನಿಂತ್ಕೋ. ಯಾಕೆ? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಮಾತಾಡಕ್ಕೆ ಇನ್ನೇನು ಬಾಕಿ ಇದೆ? ನಿಜ ಹೇಳಬೇಕು ಅಂದರೆ ನಾನು ಅವ್ರನ್ನ ಮಾವ ಅಂತ ಕರಿತೀನಿ ಅಷ್ಟೆ. ಆದರೆ ನನ್ನ ಮನಸ್ಸಿನಲ್ಲಿ ಅವ್ರಿಗಿರೋ ಸ್ಥಾನ ಅಪ್ಪನಿಗಿಂತ ದೊಡ್ಡ. ಅವ್ರ ಬರ್ತಡೇ ದಿನ ನಾನು ದೇವ್ರನ್ನ ಬೇಡ್ಕೊಳ್ಳೋದಿಷ್ಟೇ, ಅವ್ರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡು ಅಂತ. ಅಲ್ತಿದೆಯಾದ ತಣ ನನಗದು ಬಿತ್ತು ಅಳೋದಂತ ಅದು ಕಣ್ಣಲ್ಲೇ ಅದೇನೋ ಕಸ ಬಿತ್ತು. ನಮ್ಮದೇ. ಸರಿ, ನೀನು ಯಾಕೆ ಇಲ್ಲಿಗೆ ಬಂದೆ? ನಿನ್ನೆ ನೋಡೋಣ ಅಂತ ಬಂದೆ. ನಾನು ಎಲ್ಲಿದ್ದೀನಿ ಅಂತ ನಿನಗೆ ಯಾರೋ ಹೇಳಿದ್ರು. ಫೋನ್ ಮಾಡಿ ತುಳಸಿ ಮದುವೆ ಮಾಡಿದೆ ಅಂತ ಮುಂದೇನು ಹೇಳಿದೆ, ನೀ ಏನು ಫೋನ್ ಇಟ್ಟೆ ಅಲ್ಲ. ಆಗಲೇ ಗೊತ್ತಾಯಿತು ದತ್ತಣ್ಣಂಗೆ ನನ್ನ ಅವಶ್ಯಕತೆ ಇದೆ ಅಂತ. ದತ್ತಣ್ಣ ನೊಂದ್ಕೊಂಡಿದ್ರೆ ಅಥವಾ ಖುಷಿಲಿದ್ರೆ ಅವನು ಎಲ್ಲಿರ್ತಾನೆ ಅಂತ ನನಗೆ ಗೊತ್ತಿರಲ್ವಾ, ಅದಕ್ಕೆ ಇಲ್ಲಿಗೆ ಬಂದೆ. ಜೀವನದಲ್ಲಿ ನಾನು ಏನು ಸಾಧಿಸಿದ್ದೀನೋ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ಕಣೋ. ಆದರೆ ನಿನ್ನಂಥ ಒಬ್ಬ ಅದ್ಭುತವಾದ ಸ್ನೇಹಿತನ ನನ್ನ ಪಡ್ಕೊಂಡಿದ್ದೀನಲ್ಲ, ಅದೇ ನನ್ನ ಪುಣ್ಯ. ಸುಮಾರು ದಿವಸಗಳಿಂದ ನಮ್ಮ ಮನಸ್ಸಲ್ಲಿ ಒಂದು ಗೊಂದಲ ಇತ್ತು. ಅವರಿಬ್ಬರು ಮದುವೆ ಮಾಡಿ ಮನಸ್ಸನ್ನು ಹಗರ ಮಾಡಿಕೊಂಡೆ. ಆದರೆ ಈಗ ಮನೆಗೆ ಹೋಗೋದಕ್ಕೆ ಬೇಜಾರಾಗ್ತಾ ಇದೆ ಶೇಷು. ತುಳಸಿ ಇಲ್ಲದ ಮನೇನ ಕಲ್ಪಿಸ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ ನನಗೆ. ನನಗೆ ಅರ್ಥ ಆಗತ್ತೆ ದತ್ತಣ್ಣ. ಆದರೆ ನೀನು ತುಳಸಿ ಮದುವೆ ಮಾಡಿ ಅವಳನ್ನು ಒಬ್ಬಳನ್ನೇ ಕಳಿಸೋ ಬದಲು ನೀನು ಜೊತೆಗೆ ಹೋಗಿದ್ದಿದ್ರೆ ಅವಳಿಗೂ ಧೈರ್ಯ ಇರೋದು, ನಿನಗೂ ಸಮಾಧಾನ ಆಗಿರೋದು. ಯಾಕೆ ಸುಮ್ಮನೆ ನಿಂತಿದ್ದಾರೆ ಚಿಕ್ಕಮ್ಮ? ಏನಾದರೂ ಮಾತಾಡಿ. ನೋಡಿ ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಅಸಹ್ಯ. ದೀಪಿಕಾ ಮನೆಯವ್ರಿಗೆ ಏನು ಅನ್ಸಲ್ಲ ಹೇಳಿ. ನೋಡು ಅಭಿ, ನನ್ನ ಹೆಸರೆತ್ತಬೇಡಿ ನೀವು. ನನ್ನ ಮದುವೆ ಅನ್ನೋದು ಯೋಚನೆ ಮಾಡದೆ ಇಂಥ ಅಸಹ್ಯ ಕೆಲಸ ಮಾಡಿದ್ರಲ್ಲ, ಆವಾಗಲೇ ನನ್ನ ಹೆಸರು ಹೇಳೋ ಹಕ್ಕು ಯೋಗ್ಯತೆ ಎಲ್ಲ ಕಳ್ಕೊಂಡಿದ್ದೀರಾ. ನಾನು ಬ್ರೋತರನೆ ನಿಮ್ಮನ್ನ ಕಸತ್ರ ಟ್ರೀಟ್ ಮಾಡಿದ್ರೆ ಎಲ್ಲ ಸರಿ ಹೋಗೋದು ಅನಿಸ್ತಿದೆ. ದೊಡ್ಡಪ್ಪ, ಇಷ್ಟು ದೊಡ್ಡ ಡಿಸಿಷನ್ ತಗೊಳ್ಳುವಾಗ ನಮ್ಮ ಫ್ಯೂಚರ್ ಬಗ್ಗೆ ಎಲ್ಲ ಒಂದು ಸ್ವಲ್ಪನೇ ಯೋಚನೆ ಮಾಡ್ಲಿಲ್ವಾ ನೀವು? ಈಗ ಇವ್ರ ಆಫೀಸಲ್ಲಿ ನನ್ನ ಕೋಚಿಂಗ್ ಸೆಂಟರಲ್ಲಿ ಎಲ್ಲರೂ ಕೇಳಿದಾಗ ನಾನು ಏನಂತ ಹೇಳಲಿ? ಅದು ಬಿಡಿ, ಇವಾಗ ನಾವು ಶಾಪಿಂಗು ಅದು ಇದು ಅಂತ ಆಚೆ ಎಲ್ಲರೂ ಸುತ್ತಾಡಕ್ಕಾಗುತ್ತಾ? ಈ ವಯಸ್ಸಲ್ಲಿ ಈ ಸೆಲೆಬ್ರಿಟಿ ಶೆಫ್ಗೆ ಮದುವೆ ಎಲ್ಲ ಬೇಕಿತ್ತ ಅಂತ ಜನ ಆಡ್ಕೊಂಡು ನಗಲ್ವಾ? ಇದರಿಂದ ನಮಗೂ ಎಂಬಾರೇಸ್ ಆಗಲ್ವಾ ದೊಡ್ಡಪ್ಪ? ನಿಮ್ಮನ್ನ ನಾವು ಮನ್ಸಲ್ಲಿ ಇಟ್ಕೋಬಾರ್ದಿತ್ತು.
ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕಿತ್ತು. ಇನ್ನು ಮೇಲೆ ಈ ಮನೇಲಿ ನಿಮ್ಮ ಜಾಗ ಇದು. ಪ್ಲೀಸ್ ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲ ಶೇಷು, ನನಗೂ ಸುಮಾರು ಸಲ ಅವ್ರ ಮನೆಗೆ ಹೋಗಬೇಕು ಅಂತ ಅನಿಸಿತ್ತು. ಆದರೆ ಮನಸ್ಸು ಗಟ್ಟಿ ಮಾಡಿ ತಡ್ಕೊಂಡೆ. ನಿನಗೆ ನನ್ನ ಸ್ವಭಾವ ಗೊತ್ತಲ್ಲ ಶೇಷು, ಯಾರಾದರೂ ಏನಾದರೂ ಅಂದರೆ ಎದುರಿನಲ್ಲೇ ದಬಾಯಿಸ್ಬಿಡ್ತೀನಿ. ಅದರಿಂದ ಅವ್ರ ಮನೆಯವರಿಗೆ ತುಳಸಿ ಮೇಲೂ ಕೆಟ್ಟ ಅಭಿಪ್ರಾಯ ಬರುತ್ತಲ್ವಾ? ಹಾಗಾಗಬಾರ್ದಲ್ವೇನೋ? ಅದು ಅಲ್ಲದೆ ನಾನು ತುಳಸಿಗೆ ಮದುವೆ ಮಾಡಿದ್ದೆ ಅವಳು ಮಾಧವ ಜೊತೆಯಾಗಿ ನಿಂತು ಎಲ್ಲ ಸಮಸ್ಯೆಗಳನ್ನು ಎದುರಿಸಲಿ ಅಂತ. ಇದು ಅವರಿಬ್ಬರು ಜೊತೆಯಾಗಿ ಇಡಬೇಕಾದ ಮೊದಲ ಹೆಜ್ಜೆ. ನಾನು ಇಲ್ಲದೆ ಇದ್ದಾಗಲೂ ಅವಳು ಎಲ್ಲ ಎದುರಿಸ್ಬೇಕು ಅಂತ ಇಷ್ಟೆಲ್ಲ ಮಾಡಿ ಈಗ ನಾನು ಅವಳ ಜೊತೆಲೇ ಹೊರಟೋದ್ರೆ ಏನು ಪ್ರಯೋಜನ ಹೇಳು? ಅವಳಿಗೆ ಸ್ವಲ್ಪ ಕಷ್ಟ ಆಗಬಹುದು, ಆದರೆ ಮೊದಲಿಗೆ ಎಲ್ಲ ಹಾಗೇನೆ ಅಲ್ವಾ? ನೀನು ಹೇಳೋದು ಸರಿಯಾಗಿದೆ ದತ್ತಣ್ಣ. ನೀನು ಫೋನ್ ಮಾಡಿ ವಿಷಯ ಹೇಳಿದಾಗ ನನಗೂ ಮೊದಲು ನಂಬೋಕ್ಕಾಗಲಿಲ್ಲ. ಆದರೆ ನಂದಿನಿ ಮನೆಯಿಂದ ಆಚೆ ಹಾಕಿದಾಗ ಗೋದಾವರಿ ಇಲ್ಲದೆ ಇದ್ದರೆ ನನ್ನ ಜೀವನ ಏನಾಗ್ತಿತ್ತು ಅಂತ ನಾನು ಯೋಚಿಸಿದ್ದೀನಿ ದತ್ತಣ್ಣ. ಸಂಗಾತಿ ಅವಶ್ಯಕತೆ ಏನು ಅಂತ ನನಗೆ ಗೊತ್ತು ದತ್ತಣ್ಣ. ಆದ್ದರಿಂದ ನಿನ್ನ ನಿರ್ಧಾರ ತಪ್ಪು ಅಂತ ನನಗನ್ನಿಸ್ಲಿಲ್ಲ. ಅದು ಅಲ್ಲದೆ ಮಾಧವ್ ಸರ್ ಅಷ್ಟು ಒಳ್ಳೆಯವರು. ನಮ್ಮ ತುಳಸಿನೂ ಸಾಧ್ವಿ. ಆ ಮನೆಯಲ್ಲೂ ಅಷ್ಟೇ ನಮ್ಮ ತುಳಸಿ ಪ್ರೀತಿಯಿಂದನೇ ಎಲ್ಲನೂ ಗೆಲ್ತಾಳೆ. ನೋಡ್ತಿರು, ತಲೆ ಕೆಡಿಸ್ಕೋಬೇಡ. ಅವಳು ಹೊಂದ್ಕೊಂಡು ಹೋಗ್ತಾಳೆ ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಶೇಷು, ಅದು ನನಗೂ ಗೊತ್ತಿದೆ. ಆದರೆ ಸಮಸ್ಯೆ ಅದಲ್ಲ, ನಂದು. ತುಳಸಿ ಇಲ್ದಿರೋ ಮನೇಲಿ ನಾನು ಹೇಗೋ ಇರಲಿ? ಏನು ದತ್ತಣ್ಣ ನೀನು, ಮೊದಲನೇ ಸಲ ಸ್ಕೂಲ್ಗೆ ಹೋಗೋ ಮಗು ಅಮ್ಮ ಬಿಟ್ಟು ವಾಪಸ್ ಹೋದ್ಮೇಲೆ ಅಳುತ್ತಲ್ಲ, ಆ ರೀತಿ ಆಡ್ತಿದೀಯ ಅಲ್ಲ? ಹಿಟ್ಲರನ್ನು ಬಿರುದು ಪಡೆದಿರೋ ಈ ನಮ್ಮ ದತ್ತಣ್ಣ ಹೀಗಿದ್ರೆ ಆ ದೇವರು ಮೆಚ್ಚಲ್ಲಪ್ಪ. ದತ್ತಣ್ಣ, ತುಳಸಿ ಎಲ್ಲೂ ಹೋಗಿಲ್ಲ. ನಿನಗೆ ಬೇಕು ಅಂದಾಗ ಹೋಗಿ ನೋಡ್ಕೊಂಬರ್ಬೋದು. ನೀನು ನೋಡಬೇಕು ಅಂದರೆ ಮಾಧವ್ ಸರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಅವರೇ ಕರ್ಕೊಂಬರ್ತಾರೆ. ಯಾವ ಜನ್ಮದ ಪುಣ್ಯನೋ ಏನು, ನಿನ್ನ ಮೊಮ್ಮಗನಿಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ. ಸಿರಿನೂ ತುಳಸಿ ಥರನೇ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಟೆನ್ಷನ್ ಮಾಡ್ಕೋಬೇಡ ದತ್ತಣ್ಣ. ಅದಂತೂ ಸತ್ಯ ಶೇಷು, ಸೋಗ್ಲಾಡಿನೂ ಅಪರಂಜಿನೇ. ಆದರೆ ನಮ್ಮ ಮನೆಯಲ್ಲಿ ತುಳಸಿ ಇರೋಲ್ಲ ಅಂತನ್ನೋ ಸತ್ಯನ ಅರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಕಣೋ. ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಡೋ ಅಪ್ಪ ಅಮ್ಮಂದರು ದೊಡ್ಡವರು ಕಣೋ. ಅಷ್ಟು ದಿವಸನೂ ಆ ಹೆಣ್ಣು ಮಕ್ಕಳು ನಮ್ಮ ಮನೆ ಅಂತಿದ್ದವರು ಆಮೇಲೆ ಅದನ್ನ ತವ್ರ ಮನೆ ಅಂತಂದ್ಬಿಟ್ರೆ ಕಷ್ಟ ಆಗೋಲ್ವೇನೋ ಸಹಿಸ್ಕೊಳ್ಳೋಕೆ. ಅವರಿಲ್ಲದೆ ಹೇಗೋ ಬೆಳಗಾಗತ್ತೆ, ಅವರಿಲ್ಲದೆ ಹೇಗೋ ಹಬ್ಬ ಆಗುತ್ತೆ. ಕಂಟ್ರೋಲ್ ಮಾಡ್ಕೋ ದತ್ತಣ್ಣ, ಕಂಟ್ರೋಲ್ ಮಾಡ್ಕೋ. ಕಾಲಾಯ ತಸ್ಮೈ ನಮಃ. ಕಾಲನೇ ಎಲ್ಲನೂ ಕಲಿಸುತ್ತೆ, ಮರೆಸುತ್ತೆ. ನೊಂದ್ಕೋಬೇಡ ದತ್ತಣ್ಣ.
ಅಭಿ, ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ಬರೀ ನಿನ್ನ ಬಗ್ಗೆನೇ ಮಾತಾಡ್ತಿದ್ಯಲ್ಲ. ನಿಮ್ಗೆಲ್ಲ ಜನ ಏನಂತಾರೋ ಅನ್ನೋ ಚಿಂತೆ, ಆದ್ರೆ ಒಬ್ರಾದ್ರು ಮಾವನ್ ಜಾಗದಲ್ಲಿ ನಿಂತು ಯೋಚನೆ ಮಾಡ್ತಿದ್ದೀರಾ? ಈ ಮನೇಲಿ ಎಲ್ಲರೂ ಇದ್ರು ಮಾವನ್ಗೆ ತಾವ್ಯಾಕೆ ಒಂಟಿ ಅನಿಸ್ತಿದೆ ಅಂತ ಯೋಚನೆ ಮಾಡಿದೀರಾ? ಅಭಿ, ಆಗ ಹೇಳಕ್ ಹೋದ್ರೆ ಇವತ್ತು ನಿನ್ನ ಮದ್ವೆಗೆ ದೀಪಿಕಾ ಮನೆಯವ್ರು ಒಪ್ಕೊಳ್ಳೋಕ್ ಕಾರಣನೇ ಮಾವ. ಅವ್ರಿಗೆ ಅವಮಾನ ಆದ್ರೂ ಸಹಿಸ್ಕೊಂಡು ನಿನಗೋಸ್ಕರ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ರಲ್ಲ, ಅವ್ರ ತ್ಯಾಗ ನಿಮ್ಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಿಗ್ಬೇಕಾಗಿರೋ ಸ್ಥಾನನ, ಪ್ರೀತಿನ ಕೊಟ್ಟಿದ್ದೀರಾ ನೀವು. ಅದನ್ನ ಕೊಡದೇ ಇದ್ಮೇಲೆ ಇವತ್ತು ಅವ್ರನ್ನ ಪ್ರಶ್ನೆ ಮಾಡೋ ಹಕ್ಕು ಹೇಗಿರುತ್ತೆ? ಅತ್ತಿಗೆ, ನಿಮಗೂ ಅಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ಲ ತಾನೆ? ಏನೂ ಗೊತ್ತಿಲ್ಲದೆ ನೀವ್ ಹೇಗೆ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ ಬರ್ತಿದ್ದೀರಾ? ನಿಮ್ಗೇನಾಯ್ತು ಅಂತ ಗೊತ್ತಿಲ್ಲದೆ ಅವ್ರನ್ನ ಅಪೋಸ್ ಮಾಡ್ತಿದ್ದೀರಲ್ಲ, ಹಾಗೇನೆ ನಿಮ್ಗೇನಾಯ್ತು ಅಂತ ಗೊತ್ತಿಲ್ಲ ತಾನೆ, ಮತ್ತೆ ಅವ್ರನ್ನ ಯಾಕೆ ಕ್ಲಾಸ್ ತಗೋತಿದ್ದೀರಾ? ಏನಾಯ್ತು ಅಂತ ಹೇಳೋದಕ್ಕೆ ಮಾವನ್ಗೊಂದು ಅವಕಾಶ ಕೊಡಿ ಮೊದಲು. ಹೌದು, ಒಂದು ಅವಕಾಶ ಕೊಟ್ಟರೆ, ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ಏನು ನಡೀತು ಅಂತ ಹೇಳ್ತೀನಿ. ನಾಟಕ ತುಂಬಾ ಚೆನ್ನಾಗಿದೆ. ಕಾರಣ ಏನೇ ಇರ್ಬೋದು, ಮಗನ ಮದುವೆ ಅನ್ನೋದನ್ನು ಮರೆತು ಇಂಥ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ ಅಂದಮೇಲೆ ಈ ಮದುವೆ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಭಿ, ಸ್ವಲ್ಪ ತಾಳ್ಮೆಯಿಂದ ಇರು ಪ್ಲೀಸ್. ಆಗ್ಲಿಂದ ಹೊರಗಡೆನೆ ನಿಂತಿದ್ದಾರೆ, ಮೊದಲು ಇವ್ರನ್ನ ಒಳಗಡೆ ಕರೆಸಿ ಮಾತಾಡೋಣ. ಇದೊಂದು ಬಾಕಿ ಇತ್ತು. ಅದಕ್ಕೆ ಈ ಮನೆನ ಒಂದ್ಗೂಡ್ಸೋದಕ್ಕೆ ಚಿಕ್ಕಮ್ಮ ಎಷ್ಟು ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ. ಆದ್ರೆ ನೀವ್ ಈ ಕೆಲಸ ಮಾಡಿ ಎಲ್ಲ ಒಂದೇ ದಿನಕ್ಕೆ ಸಿದ್ಧ ಮಾಡ್ತಿದ್ದೀರಾ.